ದರ್ಶನ್ ಧನ್ವೀರ್ ಭೇಟಿ ಕುತೂಹಲ ಕೆರಳಿಸಿದ ಕುಚಿಕು ಭೇಟಿ. ಈಗ ಒಂದು ಕಡೆ ದರ್ಶನ್ ಮತ್ತು ಧನ್ವೀರ್ ದೂರ ದೂರ ಆದ್ರ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಇದರ ಮಧ್ಯೆ ಈಗ ದೋಸ್ತಿಗಳು ಮತ್ತೆ ಒಂದಾಗಿದ್ದಾರೆ. ದರ್ಶನ್ ಧನ್ವೀರ್ ಭೇಟಿಯಾಗಿದ್ದಾರೆ ಜೈಲಲ್ಲಿ. ಕುತೂಹಲ ಕೆರಳಿಸಿದೆ ಈ ಒಂದು ಭೇಟಿ. ಈಗ ಒಂದು ಕಾಲದಲ್ಲಿ ಕುಚಿಕು ಆಗಿದ್ರು, ನಡುವೆ ದೂರ ದೂರ ಆದ್ರ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಎಲ್ಲೆಡೆ. ಇದರ ಮಧ್ಯೆ ಈಗ ಸ್ವತಃ ಧನ್ವೀರ್ ಅವರೇ ದರ್ಶನ್ ಅವರನ್ನ ಭೇಟಿಯಾಗಲಿಕ್ಕೆ ಜೈಲಿಗೆ ಹೋಗಿದ್ದಾರೆ. ದೋಸ್ತ್ ದರ್ಶನನ್ನ ಭೇಟಿಯಾಗಿದ್ದಾರೆ ಧನ್ವೀರ್ ಗೌಡ. ಮುನಿಸು ಮರೆತು ಮತ್ತೆ ಒಂದಾದ್ರ ಅಂತ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಬೇರೆ ಲೆವೆಲ್ಗೆ ಇದೆ ದರ್ಶನ್ ಮತ್ತು ಧನ್ವೀರ್ ದೋಸ್ತಿ. ಅಣ್ಣ ತಮ್ಮ ಅಂತ ಹೇಳಿಕೊಂಡು ಓಡಾಡ್ತಿದ್ದಂಥ ದರ್ಶನ್ ಧನ್ವೀರ್ ಎಲ್ಲೋ ಒಂದು ಕಡೆ ಇಬ್ಬರ ಮಧ್ಯೆ ಏನಾದರೂ ಬಿರುಕು ಮೂಡಿತ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಇದರ ಮಧ್ಯೆ ಈಗ ಮತ್ತೆ ದೋಸ್ತಿಗಳು ಒಂದಾಗಿದ್ದಾರೆ. ಯಾರೇ ಬರಲಿ ನಾನು ದೂರ ಹೋಗಲ್ಲ ಎನ್ನುತ್ತಿದ್ದಂಥ ಧನ್ವೀರ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿದ್ವು ಹಲವು ಸುದ್ದಿಗಳು. ಅದಕ್ಕೆ ಪೂರಕ ಎಂಬಂತೆ ದರ್ಶನ್ರನ್ನ ನೋಡಲು ಬಂದಿರಲಿಲ್ಲ ಧನ್ವೀರ್. ಇದೀಗ ಎಲ್ಲ ಸುದ್ದಿಗಳಿಗೆ ಬ್ರೇಕ್ ಹಾಕಿದ್ದಾರೆ ನಟ ಧನ್ವೀರ್. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆರೋಪಿಯಾದಂಥ ನಟ ದರ್ಶನ್ ಅವರು ಯಾವಾಗ ಬೆನ್ನು ಮೂಳೆಯಿಂದ ಒದ್ದಾಡತೊಡಗಿದ್ರು, ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು, ಆವಾಗ ನಟ ಧನ್ವೀರ್ ಅವರು ಆಸ್ಪತ್ರೆಯಿಂದ ಅವರನ್ನ ಜೈಲಿನವರೆಗೂ ಕೂಡ ಅವರಿಗೆ ಸಾಥ್ ನೀಡಿದ್ರು. ಅದಾದ ನಂತರದಲ್ಲಿ ಇಬ್ಬರ ಮಧ್ಯೆ ಏನು ಬಿರುಕು ಮೂಡ್ತೋ ಗೊತ್ತಿಲ್ಲ. ಇಬ್ಬರು ಒಂದೇ ಕಡೆ ಕಾಣಿಸಿಕೊಂಡಿರಲಿಲ್ಲ. ವಿಜಯಲಕ್ಷ್ಮಿ ಅವರೊಟ್ಟಿಗೆ ಮೊನ್ನೆ ದೇವಸ್ಥಾನಕ್ಕೂ ಕೂಡ ಧನ್ವೀರ್ ಹೋಗಿದ್ರು ಸಹಿತ ಮಾತನಾಡಿಸಿರಲಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೆಲ್ಲದರ ಮಧ್ಯೆ ಈಗ ಮುನಿಸು ಮರೆತ್ರ ಧನ್ವೀರ್ ಮತ್ತೆ ಹೋಗಿ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ. ಅವರಿಬ್ಬರ ಒಂದು ಸಂಬಂಧ ಬೇರೆ ಲೆವೆಲ್ಲೇ ಇದೆ. ಯಾರೇ ಬರಲಿ ನಾನು ದೂರ ಹೋಗಲ್ಲ ಎನ್ನುತ್ತಿದ್ದಂಥ ಧನ್ವೀರ್ ನಡುವೆ ದೂರ ಆಗಿದ್ರು, ಈಗ ಮತ್ತೆ ಒಂದಾಗಿದ್ದಾರೆ. ದರ್ಶನ್ ಭೇಟಿಗೆ ಒಂಟಿಯಾಗಿಯೇ ಬಂದಿದ್ದಂಥ ಧನ್ವೀರ್. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇರಲಿಲ್ಲ, ಸ್ನೇಹಿತರು ಕೂಡ ಇರಲಿಲ್ಲ. ಪ್ರೋಟೋಕಾಲ್ ಪಾಲನೆಯಲ್ಲೇ ಮಾತನಾಡಿದಂಥ ಸ್ನೇಹಿತರು. ದರ್ಶನ್ ನೋಡಿ ದರ್ಶನ್ ಮತ್ತು ಫುಲ್ ಖುಷಿಯಾಗಿದ್ದಾರೆ. ಧನ್ವೀರ್ ದರ್ಶನ್ ಇಬ್ರು ಖುಷಿಯಾಗಿದ್ದಾರೆ ಒಬ್ಬರನ್ನೊಬ್ಬರು ನೋಡಿ. ಈ ಮೂಲಕ ಎಲ್ಲ ಗೊಂದಲಗಳಿಗೆ ಬ್ರೇಕ್ ಹಾಕಿದ್ದಾರೆ ದೋಸ್ತಿಗಳು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಇರಲಿಲ್ಲ, ಸ್ನೇಹಿತರು ಕೂಡ ಇರಲಿಲ್ಲ. ಧನ್ವೀರ್ ಒಬ್ಬರೇ ಹೋಗಿ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ. ಜೈಲಿನ ಪ್ರೋಟೋಕಾಲ್ ಪ್ರಕಾರ, ಪ್ರೋಟೋಕಾಲ್ ಪಾಲನೆಯಲ್ಲೇ ಸ್ನೇಹಿತರು ಮಾತನಾಡಿದ್ದಾರೆ. ಬೇರೆ ಲೆವೆಲ್ಗೆ ಇದೆ ಇಬ್ಬರ ದೋಸ್ತಿ. ಇದರ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ನಡುವೆ ಎಲ್ಲವೂ ಸರಿ ಇಲ್ವಾ ಅನ್ನೋ ಮಾತುಗಳು ಒಂದು ಕಡೆ ಕೇಳಿ ಬರ್ತಾ ಇತ್ತು. ಇದೀಗ ಈ ಎಲ್ಲ ಸುದ್ದಿಗಳಿಗೆ ನಟ ಧನ್ವೀರ್ ಬ್ರೇಕ್ ಹಾಕಿದ್ದಾರೆ. ಒಂಟಿಯಾಗಿಯೇ ದರ್ಶನ್ ಅವರನ್ನ ಜೈಲಿಗೆ ಹೋಗಿ ಭೇಟಿಯಾಗಲಿಕ್ಕೆ ಹೋಗಿದ್ರು. ಪ್ರೋಟೋಕಾಲ್ ಪಾಲನೆಯಲ್ಲೇ ಇಬ್ಬರು ಸ್ನೇಹಿತರು ಮಾತನಾಡಿದ್ದಾರೆ. ದರ್ಶನ್ ಪತ್ನಿ ಮತ್ತು ವಿಜಯಲಕ್ಷ್ಮಿ ಇರಲಿಲ್ಲ, ಸ್ನೇಹಿತರು ಕೂಡ ಇರಲಿಲ್ಲ. ಒಂದು ಕಡೆ ಧನ್ವೀರ್ ಭಾವುಕರಾಗಿ ನಟ ದರ್ಶನ್ ಅವರೊಟ್ಟಿಗೆ ಮಾತನಾಡಿದ್ದಾರಂತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇರಲಿಲ್ಲ, ಸ್ನೇಹಿತರು ಕೂಡ ಧನ್ವೀರ್ ಜೊತೆಗೆ ಸಾಥ್ ನೀಡಿರಲಿಲ್ಲ. ಒಬ್ಬರೇ ಜೈಲಿಗೆ ಹೋಗಿ ಜೈಲಿನ ಪ್ರೋಟೋಕಾಲ್ ಪ್ರಕಾರ ದರ್ಶನ್ ರವರನ್ನ ಭೇಟಿಯಾಗಿ ಮಾತನಾಡಿಸಿದ್ದಾರಂತೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆದಾಗಿನಿಂದ, ಅಂದರೆ ಕೊಲೆಯಾಗಿ ನಟ ದರ್ಶನ್ ಆರೋಪಿ ಸ್ಥಾನದಲ್ಲಿ ನಿಂತಾಗಿನಿಂದಲೂ ಧನ್ವೀರ್ ಅವರು ಸಾಥ್ ನೀಡ್ತಾನೆ ಬಂದಿದ್ರು ನಟ ದರ್ಶನ್ಗೆ. ದರ್ಶನ್ ಜೊತೆನೆ ಇರ್ತಾ ಇದ್ರು ಧನ್ವೀರ್ ಅವರು ತಮ್ಮನಂತೆ. ಅವರು ಆಸ್ಪತ್ರೆಗೆ ಅಡ್ಮಿಟ್ ಆದಾಗಲೂ ಸಹಿತ ಧನ್ವೀರ್ ಅವರು ಸಾಥ್ ಕೊಟ್ಟಿದ್ರು. ಅವರು ಜೈಲಲ್ಲಿ ಒದ್ದಾಡ್ತಾ ಇದ್ದಾಗಲೂ ಸಹಿತ ಅವ್ರಿಗೆ ಆಗಾಗ ಹೋಗಿ ಭೇಟಿಯಾಗೋದು, ಅವರ ಯೋಗಕ್ಷೇಮವನ್ನು ವಿಚಾರಿಸೋದಾಗಲಿ, ಒಟ್ಟಿನಲ್ಲಿ ದರ್ಶನ್ಗೆ
ಬಲಗೈ ಬಂಟನಾಗಿದ್ದಂಥ ಧನ್ವೀರ್ ಅವರು ಈ ನಡುವೆ ಮುನಿಸಿನಿಂದ ದೂರ ಆದ್ರ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಇದರ ಮಧ್ಯೆ ಈಗ ದರ್ಶನ್ ಮತ್ತು ಧನ್ವೀರ್ ಭೇಟಿಯಾಗಿದ್ದಾರೆ. ಅಭಿಮಾನಿಗಳಲ್ಲಿ ಈಗ ಸಂತಸ ತಂದಿದೆ. ಆ ಮೂಲಕ ಎಲ್ಲ ಗೊಂದಲಗಳಿಗೆ ಈಗ ಧನ್ವೀರ್ ಬ್ರೇಕ್ ಹಾಕಿದ್ದಾರೆ. ದರ್ಶನ್ ಭೇಟಿಗೆ ಒಂಟಿಯಾಗಿ ಧನ್ವೀರ್ ಹೋಗಿದ್ದಾರೆ.